ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಹಿಂದೆ ಏನ್ ಪ್ರೊಫೈಲ್ ನೋಡಿದ್ರಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಲಲಿತಾ ಅಂತೇಳಿ ಒಬ್ರು ಶೇರ್ ಮಾಡ್ಕೊಂಡಿದ್ದಾರೆ. ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ ಕೂಡ ಇಷ್ಟ ಆಗುತ್ತೆ. ಕೊನೆಯವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದದ್ದು ಬಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ಹೆಸರು ಲಲಿತಾ, ವಯ 34 ವರ್ಷ, ವಸತಿ ಇರೋದು ಬೆಂಗಳೂರು, ಹಾಗೇನೆ ಕೆಲಸ ಹೌಸ್ ವೈಫ್ ಆಗಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಪ್ರಸ್ತುತ ಸಮಸ್ಯೆ ಏನಪ್ಪಾ ಅಂದ್ರೆ, ಒಂದು ಸಣ್ಣ ಆಸೆ ಇದೆ, ಅದೆಲ್ಲ ನನ್ನ ಒಂದು ಗಂಡನಿಂದ ಆಗುತ್ತಿಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಏನಪ್ಪಾ ಅಂದ್ರೆ, ನನ್ನ ಒಂದು ಪೂರ್ತಿ ಎತ್ತಿಕೊಂಡು ಆಲ್ಮೋಸ್ಟ್ ಮಾಡಿಸಿಕೊಳ್ಳಬೇಕಂತ ಹೇಳಿ ತುಂಬಾನೇ ಒಂದು ಆಸೆ ಕೂಡ ಏನೋ ಇದೆ. ಸೊ ಎತ್ತಿಕೊಂಡು ಮಾಡಬೇಕು, ಇಲ್ಲಾಂದ್ರೆ ಬಗ್ಗಿಸಿಕೊಂಡು ಮಾಡಬೇಕು. ಅಂತಹ ಮಾಡುವಂತ ಪರ್ಸನ್ ಯಾರಾದ್ರಿದ್ರೆ ಖಂಡಿತವಾಗ್ಲೂ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಬರುವಂತ ಜಾಗ ನಿಮಗೆ ಗೊತ್ತಿದ್ರೆ ಓಕೆ ಹೇಳಿ, ಅದೇ ಒಂದು ಲಾಡ್ಜ್ ಕೂಡ ಬರ್ತೇನೆ, ಇಲ್ಲಾಂದ್ರೆ ನಾನೇ ಆಲ್ಮೋಸ್ಟ್ ಖುದ್ದಾಗಿ ಮನೆಗೆ ಕೂಡ ಕಳಿಸಿಕೊಳ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೇ ಸ್ನೇಹಿತರೆ, carvale.com ಅವರ ಕಡೆಯಿಂದ ಒಂದು ಕಾರ್ ಲಿಂಕ್ ಕೂಡ ಇಟ್ಟಿದ್ದಾರೆ. ಅದು 2020 ಒಂದು ಮಾಡೆಲ್ ಕಾರ್, ಟಾಟಾ ರಿಯರ್ XZA ಪ್ಲಸ್ ಅಂತೇಳಿ ಡಾರ್ಕ್ ಎಡಿಷನ್ ಒಂದು ಕಾರ್ ಕೂಡ ಆಗಿರುತ್ತೆ. ಆ ಒಂದು ಸೆಲ್ಲರ್ನ ಒಂದು ರಿವ್ಯೂ ಕೂಡ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಬಿಫೋರ್ ನೋಡಿ, ಈ ಒಂದು ಬಯಕೆ ಈಡೇರಿಸಲು ಗಂಡನಿಗೆ ಹೇಳಿ ಸಾಕಾಗಿದೆ, ನನ್ನ ಕಷ್ಟ ಹೀಗೆಲ್ಲ ಆಗ್ತಿತ್ತು ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಮದುವೆಯಾಗಿ ಸುಮಾರು 6 ವರ್ಷ ಆಯಿತು. ಅದು ನನಗೆ ಮುಂಚೆಯಿಂದನೂ ಕೂಡ ಒಮ್ಮೆ ಹಾಗೆ ಆಲ್ಮೋಸ್ಟ್ ಸುಖ ಕಾಣುವಂತ ಒಂದು ಆಸೆ ಕೂಡ ಇತ್ತು. ಅದನ್ನ ಗಂಡನಿಗೆ ಹೇಳಿ ಹೇಳಿ ಆಲ್ಮೋಸ್ಟ್ ಸಾಕಾಗಿದೆ. ಅವರು ಬರೀ ಒಂದೇ ರೀತಿಯಲ್ಲಿ ಸುಖ ಕೊಡ್ತಾನೆ ಅಂತ ಹೇಳ್ಕೊಂಡಿದ್ದಾರೆ. ಅದು ಬರೀ 2 ರಿಂದ 3 ನಿಮಿಷ ಮಾತ್ರ ಅದು ನನಗೆ ತೃಪ್ತಿ ಆಗ್ತಿರ್ಲಿಲ್ಲ. ಅದರಿಂದ ನನಗೆ ಆಲ್ಮೋಸ್ಟ್ ತೃಪ್ತಿ ಸಿಗದೆ ಈ ಒಂದು ಮಾಹಿತಿಯನ್ನು ಕೂಡ ಕಳಿಸಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡನ ಆಲ್ಮೋಸ್ಟ್ ಹತ್ತಿರ ಹಣ, ಅಂತಸ್ತು ಎಲ್ಲ ಕೂಡ ಇದೆ. ಆದ್ರೆ ಇವಾಗ ಅಷ್ಟೊಂದು ಮಾಡೋ ಒಂದು ಶಕ್ತಿ ಕೂಡ ಇಲ್ಲ. ಆ ಒಂದು ಉದ್ದೇಶಕ್ಕೆ ಅವನಿಗೆ ಬಿಡೋ ಒಂದು ಪ್ಲಾನ್ ಕೂಡ ಮಾಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಈ ಒಂದು ಆಸೆಯನ್ನು ತೀರಿಸುವಂತ ಗಂಡು ಇದ್ರೆ ಯಾರಾದ್ರೂ ನನಗೆ ಕರೆ ಕೂಡ ಮಾಡಬಹುದು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೇನೂ ಸ್ನೇಹಿತರೆ, ನನ್ನ ಕೇಯೋ ಗಂಡು ಎತ್ತಿಕೊಂಡು ಕೇಯ್ದು ನನ್ನ ಒಂದು ಆಸೆ ತಿಳಿಸಿದ್ರೆ ಇದೆಲ್ಲ ಖಂಡಿತವಾಗ್ಲೂ ನಿಮಗೆ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡ ಸಾಫ್ಟ್ವೇರ್ ಇಂಜಿನಿಯರ್, ಅವರಿಗೆ ಇವಾಗ ಬಹಳ ಒಂದು ಕೆಲಸದ ಒಂದು ಒತ್ತಡ ಕೂಡ ಇದೆ ಅನ್ಸುತ್ತೆ. ಅದಕ್ಕೆ ರಾತ್ರಿ ಬರೋದು ತುಂಬಾನೇ ಒಂದು ಲೇಟ್ ಕೂಡ ಆಗುತ್ತೆ. ನನಗೆ ಆಲ್ಮೋಸ್ಟ್ ಸುಖ ಕೊಡುವ ಒಂದು ಗಂಡು ಫ್ರೀ ಆಗಿ ಮೈಂಡ್ ಪೀಸ್ಫುಲ್ ಆಗಿ ಇಟ್ಕೋಬೇಕು ಅಂತ ಹೇಳ್ಕೊಂಡಿದ್ದಾರೆ. ಮಾಡುವಾಗ ಚೆನ್ನಾಗಿ ರೊಮ್ಯಾನ್ಸ್ ಮಾಡಿ, ಚೆನ್ನಾಗಿ ಮೂಡ್ ಬರೆಸಿ ಎತ್ತಿಕೊಂಡು ಮಾಡಬೇಕು. ಜೊತೆಗೆ ಗೂಟ ಚೀಪಕ್ಕೆ ಕೊಡಬೇಕು. ಇದೆಲ್ಲ ಗಂಡನಿಗೆ ಆಲ್ಮೋಸ್ಟ್ ಬಾಯಿ ಬಿಟ್ಟು ಕೂಡ ಹೇಳೋಕೆ ಆಗಲ್ಲ. ಸೊ ಹಾಗಾಗಿ ಸುಖ ಕೇಳೋಕ್ಕೂ ಕೂಡ ಆಗಲ್ಲ. ಅದಕ್ಕೆ ಒಬ್ಬ ಮುದುಕ ಆದ್ರೂ ಕೂಡ ಓಕೆ, ನನ್ನ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದೇನೆ. ಯಾರಿಗಾದ್ರೂ ನನ್ನ ಒಂದು ಮಾಹಿತಿ ಇಷ್ಟ ಆದ್ರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಕೂಡ ಮಾಡಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರು ನೋಡಿ, ಇದಿಷ್ಟು ಅವರ ಒಂದು ಪರ್ಸನಲ್ ಆಗಿರುವಂತಹ ಒಂದು ಮಾಹಿತಿ ಕೂಡ ಆಗಿರುತ್ತೆ. ಹಾಗೇನೆ carvale.com ಅವರ ಒಂದು ಕಡೆಯಿಂದ ಕಾರ್ ಸೆಲ್ಲಿಂಗ್ ಏನ್ ಇಟ್ಟಿದ್ರಲ್ಲ, ಅದು ಮ್ಯಾನುಫ್ಯಾಕ್ಚರ್ ಇಯರ್ ಬಂದ್ಬಿಟ್ಟು ಜೂನ್ 2020, 1,43,558 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿಕೋದ್ರೆ ಡೀಸೆಲ್ ಆಗಿರುತ್ತೆ. ಫಂಕ್ಷನೇಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್ ಮತ್ತೆ ಮ್ಯಾನುವಲ್ 6 ಗೇರ್ ಕೂಡ ಇದೆ. ಓವರ್ ರೈಡ್ ಮತ್ತೆ ಸ್ಪೋರ್ಟ್ಸ್ ಮೋಡ್ ಕೂಡ ಇದರಲ್ಲಿ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಕಾರ್ ಅವೈಲೇಬಲ್ ಇರೋದು ಆಲ್ಮೋಸ್ಟ್ ನಿಮಗೆ ಕೇರಳದಲ್ಲಿ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ಸೆಕೆಂಡ್ ಹ್ಯಾಂಡಲ್ ಒಂದು ಸೆಕೆಂಡ್ ಓನರ್ ಕೂಡ ಆಗಿರುತ್ತಾರೆ. ಮತ್ತೆ ಆಲ್ಮೋಸ್ಟ್ ಪಾಸಿಂಗ್ ನೋಡಿಕೋದ್ರೆ KL ಅಂತೇಳಿ ಹೇಳ್ಕೊಂಡಿದ್ದಾರೆ. ಮತ್ತೆ ರಿಜಿಸ್ಟ್ರೇಷನ್ ಎಲ್ಲ ಕೂಡ ಇಂಡಿವಿಜುವಲ್ ಟೈಪ್ ಕೂಡ ಆಗಿರುತ್ತೆ. ಇದು ಕಾರ್ನ ಒಂದು ಇಮೇಜ್ ಕೂಡ ಹೀಗೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಆಗಿರ್ಬೋದು, ಮತ್ತೆ ಫ್ರಂಟ್ ರಿವ್ಯೂ ಕೂಡ ಹೀಗೆಲ್ಲ ಇದೆ ಅಂತೇಳಿ ಇಮೇಜ್ ನ ಒಂದು ಶೇರ್ ಕೂಡ ಮಾಡ್ಕೊಂಡಿದ್ದಾರೆ. ಸೆಲ್ಲರ್ ಕಾಮೆಂಟ್ಸ್ ಏನಪ್ಪಾ ಅಂದ್ರೆ, ಲೊಕೇಶನ್ ಎಲ್ಲ ಕೂಡ ಇರೋದು ಆಲ್ಮೋಸ್ಟ್ KRS ಒಂದು 24 ನೆಟ್ವರ್ಕ್ ಇಂದ ಅಂತೇಳಿ ಹೇಳ್ಕೊಂಡಿದ್ದಾರೆ. 140+ ಒಂದು ಪಾಯಿಂಟ್ಸ್ ಕೂಡ ಪಡ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಫೈನಾನ್ಸ್ ಕೂಡ ಅವೈಲೇಬಲ್ ಕೂಡ ಮಾಡ್ಕೊಳ್ತಾರೆ. ಮತ್ತೆ ಈ ಒಂದು EMI ಕೂಡ ನಿಮಗೆ ಮಾಡ್ಕೊಡ್ತಾರೆ ಅಂತ ಹೇಳ್ಕೊಂಡಿದ್ದಾರೆ. ಮತ್ತೆ ಚೇಂಜ್ ಯುವರ್ ಮೈಂಡ್ ಸೆಟ್, ಏನಾದ್ರೂ ಒಂದು ಮೈಂಡ್ ಚೇಂಜ್ ಕೂಡ ಆದ್ರೂ 7 days ಅಲ್ಲಿ ನಿಮಗೆ ಮನಿ ರೀಪ್ಲೇಸ್ಮೆಂಟ್ ಕೂಡ ಮಾಡ್ಕೊಡ್ತೇವೆ ಅಂತೇಳಿ 100% ಒಂದು ಗ್ಯಾರಂಟಿಯನ್ನ ಕೂಡ ಹೇಳ್ಕೊಂಡಿದ್ದಾರೆ. ಹಾಗೆ ಕಾರ್ನ ಒಂದು ಪ್ರೈಸ್ ಬಂದ್ಬಿಟ್ಟು 12.88 ಪ್ರೆಸೆಂಟ್ ಪ್ರೈಸ್ ಅಂತ ಹೇಳ್ಕೊಂಡಿದ್ದಾರೆ. ಎವರೇಜ್ ಇವಾಗ ನಡೀತಿರೋ ಮಾರ್ಕೆಟ್ ಪ್ರೈಸ್ ನೋಡಿಕೋದ್ರೆ 10.62 ಅಂತ ಹೇಳ್ಕೊಂಡಿದ್ದಾರೆ. ನೀವು ಪರ್ಚೇಸ್ ಮಾಡಿಕೋದ್ರೆ 26 ಮೇಲ್ಗಡೆ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಏನಾದರೂ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಮೋರ್ ಇನ್ಫಾರ್ಮೇಶನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.